ಈ ಮಲ್ಟಿವೈಟಮಿನ್ ಮಿನರಲ್ಸ್ ಹರ್ಬಲ್ ಟ್ಯಾಬ್ಲೆಟ್ ಪ್ಲಸ್ನಲ್ಲಿ ಸಾಕಷ್ಟು ನ್ಯೂಟ್ರಿಷನ್ಸ್ ಇದೆ ಅಂತ ಹೇಳಿದ್ರ ಬಗ್ಗೆ ನಾನು ಸುಮಾರು ಒಂದು 2 ವೀಡಿಯೋ ಮಾಡಿದ್ದೀನಿ ಆಲ್ರೆಡಿ. ಸೊ ಯಾರು ನೋಡಿಲ್ಲೋ ಅದನ್ನು ನೋಡಿ. ಬಟ್ ಇವತ್ತೇನಕ್ಕಪ್ಪ ಈ ವಿಡಿಯೋ ನಾನು ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಕೆಲವೊಂದು ನಾವು ತಿನ್ನುವಂಥ ಆಹಾರ ಏನು ದಿನ ನಾವು ತಿಂತೀವೋ ಆ ಆಹಾರನಲ್ಲಿ ಈ ಅಂಶಗಳು ಬಹಳ ಕೊರತೆ ಅನುಭವಿಸ್ಬಿಟ್ಟಿದೆ, ಅದು ಸಿಗ್ತಾ ಇಲ್ಲ. ಅದು ಏನು ಅಂತ ನಾನು ಒಂದಷ್ಟು ಅಧ್ಯಯನ ಮಾಡಿದ ಮೇಲೆ ನನಗೊಂದು ಅರ್ಥ ಆಗಿದ್ದು, ನಮಗೆ ಕೆಲವೊಂದು ಮಿನರಲ್ಸ್ಗಳು ಎವ್ರಿ ಡೇ ಬೇಕು. ಉದಾಹರಣೆಗೆ ಕ್ಯಾಲ್ಶಿಯಮ್, ಅಯೋಡಿನು, ಕ್ರೋಮಿಯಮು, ಸೆಲೆನಿಯಮು, ಐರನ್ನು, ಮೆಗ್ನೀಷಿಯಮ್ಮು, ಪೊಟ್ಯಾಷಿಯಮ್ಮು, ಜಿಂಕು, ಮೆಗ್ನೀಷಿಯಮ್, ಈ ಥರದ್ದೆಲ್ಲ ಒಂದಷ್ಟು ನಮ್ಮ ಬಾಡಿಗೆ ಎವ್ರಿ ಡೇ ಬೇಕು. ಬಟ್ ಅನ್ಫಾರ್ಚುನೇಟ್ಲಿ ನಾವು ಕುಡಿಯುವಂತಹ ನೀರು ಫಿಲ್ಟರ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ನೀರು ಸರಿಯಾಗಿ ಕುಡಿಯೋಲ್ಲ, ಅದು ಬೇರೆ ವಿಷಯ. ಆ ನೀರು ಕೂಡ ಎಲ್ಲ UV, TDS ಏನೇನೋ ಹಾಕಿ ಆ ನೀರಲ್ಲಿ ಬೇಕಾಗಿರುವಂಥ ಲವಣಾಂಶಗಳನ್ನ ಕೂಡ ನಾವು ಕೊಂದುಬಿಟ್ಟು ನಮ್ಮ ಬಾಡಿಗೆ ಪ್ಲೇನ್ ವಾಟರ್ ಕುಡಿತಾ ಇದ್ದೀವಿ. ಆ್ಯಕ್ಚುಲಿ ಪ್ಲೇನ್ ವಾಟರ್ ಇದೆ, ಸೊ ಕರೆಕ್ಟಾಗಿದೆ. ಬಟ್ ಈಗ ಈ ಒಂದು ಸಪ್ಲಿಮೆಂಟೇಷನ್ಸ್ನಲ್ಲಿ ನಾವು ತುಂಬ ಇಂಪಾರ್ಟೆಂಟಾಗಿ ರೋಲನ್ನು ಪ್ಲೇ ಮಾಡುವಂಥದ್ದು ಯಾವುದು ಅಂತ ಹೇಳಿದ್ರೆ ಕ್ಯಾಲ್ಶಿಯಮ್ ತುಂಬ ಇಂಪಾರ್ಟೆಂಟು. ಇತ್ತೀಚಿನ ದಿನಗಳಲ್ಲಿ ಮಂಡಿ ನೋವು, ಕೊಂಡಿ ನೋವು, ಕಾಲು ನೋವು, ಕೀಲು ನೋವು, ಆ ನೋವು, ಈ ನೋವು ಎಲ್ಲ ಬರ್ತಿದೆ. ಬಿಕಾಸ್ ಆಫ್ ಲ್ಯಾಕ್ ಆಫ್ ಕ್ಯಾಲ್ಶಿಯಮ್ ಡಿಫಿಷಿಯನ್ಸಿ ಆಗಿಬಿಟ್ಟಿದೆ ನಮ್ಮ ದೇಶದಲ್ಲಿ. ನಮ್ಮ ದೇಶ ಅಂತಲೇ ಪ್ರತಿಯೊಬ್ಬರಲ್ಲೂ ಆಗೋಗಿದೆ. ಸೊ ಇದಕ್ಕೆ ನಾವು ಸಮಸ್ಯೆ ಆದಾಗ ಏನೇನೋ ತಿನ್ನೋಕ್ಕೆ ಅಥವಾ ಏನೇನೋ ಸರ್ಜರಿಗಳು ಮಾಡೋದಕ್ಕಿಂತ ಸಮಸ್ಯೆ ಬರೋಕ್ಕಿಂತ ಮುಂಚೆ ನಮ್ಮ ಬಾಡಿಗೆ ಬೇಕಾಗಿರುವಂಥ ಸ್ಪೆಷಲಿ 206 ಮೂಳೆಗೆ ಬಲವಾಗಿ ಬೇಕಾಗಿರುವಂಥದ್ದು ಮೂಳೆಗೆ ಮಾತ್ರ ನಮ್ಮ ದೇಹದಲ್ಲಿ ಎಷ್ಟೊಂದು ಕೆಲಸ ಮಾಡೋಕ್ಕೆ ಕ್ಯಾಲ್ಶಿಯಮ್ ಬೇಕು. ಆ ಕ್ಯಾಲ್ಶಿಯಮ್ನ ಕೊರತೆ ಆದರೆ ತುಂಬ ಕಷ್ಟ ಅನುಭವಿಸೋಗುತ್ತೆ ಫ್ಯೂಚರ್ನಲ್ಲಿ. ಆದರೆ ಕ್ಯಾಲ್ಶಿಯಮ್ನ ನಾವು ಫುಡ್ ಸಪ್ಲಿಮೆಂಟ್ ಮುಖಾಂತರ ಕೊಡೋದ್ರಲ್ಲಿ ಈ 200 ಮಿಲಿಗ್ರಾಮ್ ಅಂದರೆ ಒಂದು ಸಪ್ಲಿಮೆಂಟ್ಸ್ನಲ್ಲಿ ಪೆರ್ ಟ್ಯಾಬ್ಲೆಟ್ನಲ್ಲಿ 200 ಮಿಲಿಗ್ರಾಮ್ ಅಷ್ಟಿರುತ್ತೆ. ಇದು 3 ತೊಗೊಂಡ್ಬಿಟ್ರೆ ದಿನಕ್ಕೆ ನಿಮಗೆ 600 ಇಲ್ಲೇ ಸಿಕ್ಬಿಡ್ತದೆ. ಸೊ ನಿಮಗೆ 60% ಆಫ್ ಕ್ಯಾಲ್ಶಿಯಮ್ ಪರ್ ಡೇಗೆ ಒಬ್ಬ ಮನುಷ್ಯನಿಗೆ ಏನು ಬೇಕೋ ಅದು ಇದೊಂದೇ ಸಪ್ಲಿಮೆಂಟಾಗಿ ಸಿಕ್ಬಿಡ್ತದೆ. ಇನ್ನು ಮಿಕ್ಕಿದ್ದು ನಮ್ಮ ಊಟದಲ್ಲಿ ರೆಡಿ ಮಾಡ್ಕೊಳ್ಳೋದು ಈಸಿ ಅಂದರೆ ಈಸಿ. ಸೊ ಈ 200 ಮಿಲಿಗ್ರಾಮ್ ಇಟ್ಸ್ ಅಮೇಝಿಂಗ್ ಥಿಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ತುಂಬ ಜನಕ್ಕೆ ನೋಡಿ ಬ್ಲಡ್ ರಿಲೇಟೆಡ್ ಏನು RBS ರೆಡ್ ಬ್ಲಡ್ ಕೌಂಟ್ ಆಗಿರಲಿ ಅಥವಾ ವೈಟ್ ಪ್ಲೇಟ್ಲೆಟ್ ಯಾವುದೇ ಆಗಿರಲಿ, ರಕ್ತಕ್ಕೆ ಸಂಬಂಧಪಟ್ಟಂಗೆ ಹೀಮೋಗ್ಲೋಬಿನ್ ಆಗಿರಲಿ, ಎಲ್ಲನೂ ಕೂಡ ಈ ಐರನ್ ಅನ್ನೋ ಒಂದೇ ಒಂದು ಲವಣಾಂಶದ ಮೇಲೆ ಡಿಪೆಂಡೆನ್ಸಿ ಆಗಿರುತ್ತೆ. ಆದರೆ ಇಲ್ಲಿರುವಂಥ ಐರನ್ 3.5 ಮಿಲಿಗ್ರಾಮ್ ಅಂದರೆ 12%, RDA ಪ್ರಕಾರ ರೆಕಮೆಂಡ್ ಮಾಡಿರೋದು 12% ಆಫ್ ಇದರಲ್ಲೇ ನಮ್ಗೆ ಸಿಕ್ಬಿಡ್ತದೆ ಒಂದು ಸಪ್ಲಿಮೆಂಟ್ಸ್ನಲ್ಲಿ. ಸೊ ಇದು ಯಾಕೆ ಇವೆರಡರ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವೆರಡು ವೆರಿ ಇಂಪಾರ್ಟೆಂಟ್ ನಮ್ಮ ಬಾಡಿಗೆ ಎವ್ರಿ ಡೇ ಕೊಡೋದ್ರಿಂದ. ಇವೆರಡು ಡಿಫಿಷಿಯನ್ಸಿ ಆಗ್ತಿರೋದಕ್ಕೆ ನಮ್ಮ ಬಾಡಿಗೆ ಇವತ್ತು ಹೀಮೋಗ್ಲೋಬಿನ್ ಆಗಿರಲಿ ಅಥವಾ ಬೇರೆ ಹಾರ್ಮೋನ್ಸ್ ಫ್ಲಕ್ಚುಯೇಷನ್ಸ್ ಆಗಿರಲಿ ಅಥವಾ ಮೂಳೆಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ತುಂಬಾ ಜಾಸ್ತಿ ಆಗ್ತಾ ಬರ್ತಾಯಿದೆ. ಆ್ಯಂಡ್ ಇನ್ನೊಂದೇನು ಅಂತ ಹೇಳಿದ್ರೆ ಇದರಲ್ಲಿ ಕ್ರೋಮಿಯಮ್ ಇದೆ. ಇದು ನಮ್ಮ ಶುಗರ್ ಮ್ಯಾನೇಜ್ಮೆಂಟ್ಗೆ, ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ತುಂಬ ಇಂಪಾರ್ಟೆಂಟ್ ಕೀ ರೋಲ್ನ ಪ್ಲೇ ಮಾಡುತ್ತೆ. ಇದರಲ್ಲಿ 11 mcg ಇದೆ ನೋಡಿ. 50 mcg ಪರ್ ಡೇ ಬೇಕು, ಇದರಲ್ಲಿ ಒಂದರಲ್ಲೇ 11 mcg ಇದೆ. ಇನ್ನು ಶೇಕ್ ಎಲ್ಲ ಆ್ಯಡ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಬಂದುಬಿಡ್ತದೆ, ಮಾತಾಡೋಂಗಿಲ್ಲ. ಯಾಕಂದರೆ ಅದರಲ್ಲಿ 16 mcg ಇದೆ. ಸೊ ಇದೆಲ್ಲ ಹೇಳ್ತಾ ಹೋದರೆ ತುಂಬ ಇದೆ. ನಿಜವೂ ಮಲ್ಟಿವೈಟ್. ನನಗೆ ಹರ್ಬಲ್ ಲೈಫಲ್ಲಿ ಫಾರ್ಮುಲಾ 1 ಶೇಕ್ ಆದಮೇಲೆ ಫಾರ್ಮುಲಾ 2 ಇದಕ್ಕೆ ಅಷ್ಟು ವ್ಯಾಲ್ಯೂ ಇದೆ, ಅಷ್ಟು ಡಿಮ್ಯಾಂಡಬಲ್ ಇದೆ. ಸೊ ಸೀರಿಯಸ್ಲಿ ಇದು ವೆಜ್ನಲ್ಲಿ ಇಷ್ಟೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿರೋದ್ರಿಂದ ನಿಜವಾಗ್ಲೂ ಇದೊಂದು ಅಮೇಝಿಂಗ್ ಪ್ರಾಡಕ್ಟ್ಸೇ. ಸೊ ಯಾರಿನ್ನೂ ಮಲ್ಟಿವೈಟಮಿನ್ ಮಿನರಲ್ ಹರ್ಬಲ್ ಟ್ಯಾಬ್ಲೆಟ್ನ ಶುರು ಮಾಡಿಲ್ವಾ, ಇದು ನಿಮಗೆ ಇನ್ಸ್ಟಂಟ್ ರಿಸಲ್ಟ್ಸ್ನ ಕೊಡೋದಿಲ್ಲ. ಇದು ನಮ್ಮ ಬಾಡಿಗೆ ಬೇಕಾಗಿರೋದು ಪೋಷಕಾಂಶಗಳನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಒದಗಿಸೋಕ್ಕೆ ಇರುವಂತಹ ಒಂದು ಪಲ್ಯ ಅಥವಾ ಸಪ್ಲಿಮೆಂಟೇಷನ್ ಅಂತ ಕರಿಬೋದು ನೀವು. ಸೊ ಇಂಥ ಒಂದು ಪ್ರಾಡಕ್ಟ್ಸ್ನ ಇನ್ನೂ ಯಾರು ಶುರು ಮಾಡಿಲ್ವೋ ನೀವು ಫಸ್ಟು ಶುರು ಮಾಡಿ. ಇಟ್ಸ್ ಅಮೇಝಿಂಗ್ ಥಿಂಗ್. ಸೊ ಯಾರು ಶುರು ಮಾಡಬೇಕು ಹೊಸದಾಗಿ ಅಂತಿದ್ದವರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಇದು ಇಂಥದಕ್ಕೆ ಅಂತಲ್ಲ, ಇದು ವೆಯ್ಟ್ ಲಾಸಾ, ವೆಯ್ಟ್ ಗೇನಾ, ವೆಯ್ಟ್ ಮ್ಯಾನೇಜ್ಮೆಂಟಾ ಹಾಗೇನಿಲ್ಲ. ಇದು ಸಾಕಷ್ಟು ರಿಸಲ್ಟ್ಸ್ ಇದೆ, ಒಂದೆರಡಲ್ಲ ಸಾಕಷ್ಟು ರಿಸಲ್ಟ್ಸ್ ಬರುತ್ತೆ. ಯಾಕಂದರೆ ಎಷ್ಟೋ ನೋಡಿದ್ರೆ ನೋಡಿ 22 ಎಸೆನ್ಷಿಯಲ್ ವೈಟಮಿನ್ಸ್ ಮತ್ತು ಮಿನರಲ್ಸ್ ಹರ್ಬ್ಸ್ ಇದರಲ್ಲಿದೆ. ನಾನು ಹೇಳಿದ ಬರೀ 3 ಬಗ್ಗೆ ಮಾತ್ರ, ಆ ಥರದ್ದು ಸಾಕಷ್ಟಿದೆ ಇದರಲ್ಲೆಲ್ಲ. ಇವೆಲ್ಲ ನಮ್ಮ ಬಾಡಿಗೆ ಕೊಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಬಾಡಿ ನಿಜವಾಗ್ಲೂ ಟ್ರಾನ್ಸ್ಫಾರ್ಮೇಷನ್ಗೆ ಸಖತ್ತಾಗಿ ಹೆಲ್ಪ್ ಮಾಡುತ್ತೆ. ಒಂದು ಆ್ಯಕ್ಚುಲಿ ಬೇಕಪ್ಪ ಅಷ್ಟು ಇನ್ನು ಸಿಂಪಲ್ಲಾಗಿ ಹೇಳೋಕ್ಕಾಗಲ್ಲ, ಇದು ಬೇಕು ಅಷ್ಟು, ಇದಕ್ಕಿಂತ ಸಿಂಪಲಾಗಿ ಹೇಳೋಕ್ಕೆ ಸಾಧ್ಯ. ಸೊ ಫಸ್ಟು ಇದನ್ನು ಟ್ರೈ ಮಾಡಿ. ಇಟ್ಸ್ ಅನ್ ಅಮೇಝಿಂಗ್ ಥಿಂಗ್ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರು ನಿಮ್ಮ ಹತ್ರ ಆಲ್ರೆಡಿ ಕೋಚ್ ಇದ್ದಾರೋ ಅವ್ರ ಹತ್ರ ಕೇಳಿ ರೆಕಮೆಂಡಬಲ್ ಆಗಿದ್ರೆ ಮಾತ್ರ ಇದನ್ನ ಯೂಸ್ ಮಾಡಿ. ನನಗನ್ಸಿದ್ದು ನಾನು ಮಾತ್ರ ನಿಮ್ಮ ಹತ್ರ ಶೇರ್ ಮಾಡಿದ್ದು.
ದಯವಿಟ್ಟು ಆನ್ಲೈನಲ್ಲಿ ತೊಗೊಂಡು ಮೋಸ ಹೋಗಬೇಡಿ. ಫ್ಲಿಪ್ಕಾರ್ಟ್, ಅಮೆಝಾನ್ ಇದರಲ್ಲೆಲ್ಲ ಬಟ್ಟೆ, ಶರ್ಟು, ಪ್ಯಾಂಟು, ಎಲೆಕ್ಟ್ರಾನಿಕ್ಸ್ನ ತೊಗೊಳ್ಳಿ. ಊಟದ ಐಟಮ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಆ ಊಟದ ಐಟಮಲ್ಲಿ ಇದು ಕೂಡ ಒಂದು. ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಇದು FSSAIಯಿಂದ ಅಂಗೀಕೃತವಾಗಿ ಬಂದಿರುವಂಥ ಪ್ರಾಡಕ್ಟ್ಸು. ಸೊ ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾಯಿಂದ ಅಪ್ರೂವ್ಡ್ ಪ್ರಾಡಕ್ಟ್ ಇದು. ಸೊ ಹಂಗಾಗಿ ಇದು ಮೆಡಿಸನ್ ಅಲ್ಲ, ಇದು ಫುಡ್ ಕ್ಯಾಟಗರಿ, ಸಪ್ಲಿಮೆಂಟೇಷನ್ಸ್ ಕ್ಯಾಟಗರಿಗೆ ಬರುವಂಥ ಒಂದು ಐಟಮ್.